ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುದಿನ ವಿತ್ ಅನುರೂಪ. ಬೇಸಿಗೆ ಕಾಲ ಬಂದರೆ ಹಲಸಿನ ಹಣ್ಣು ಮಾವಿನ ಹಣ್ಣಿನ ಸೀಸನ್. ಇವತ್ತು ನಾನು ನಮ್ಮ ತುಳುನಾಡಿನ ಹಲಸಿನಕಾಯಿ ಹಾಗೂ ಹಲಸಿನ ಹಣ್ಣು ಎರಡರದ್ದು ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ತುಂಬ ಈಸಿ ಮಾಡಲಿಕ್ಕೆ. ಈಗ ಮೊದಲಿಗೆ ಹಲಸಿನಕಾಯಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಹೇಗೆ ಮಾಡೋದು ಅಂತ ಹೇಳ್ತೇನೆ. 2.5 ಲೋಟೆ ದೋಸೆ ಅಕ್ಕಿ, ಅರ್ಧ ಲೋಟೆ ಉದ್ದು ಚೆನ್ನಾಗಿ ತೊಳೆದು ಒಂದು 6 ಗಂಟೆ ತನಕ ನಾನು ನೆನೆಸಿಟ್ಟಿದ್ದೇನೆ. ಈಗ ಇದನ್ನು ಗ್ರೈಂಡರಲ್ಲಿ ಹಾಕಿ ನುಣ್ಣಗೆ ಅರ್ಕೊಳ್ಬೇಕು. ಇದು ಮುಕ್ಕಾಲು ಅರ್ದುಕೊಂಡಾದ ತಕ್ಷಣ ಇದಕ್ಕೆ 2 ಲೋಟೆ ಸಣ್ಣಗೆ ಹೆಚ್ಚಿರುವ ಹಲಸಿನ ತೊಳೆ ಹಾಕಿ ಚೆನ್ನಾಗಿ ನುಣ್ಣಗೆ ಅರ್ಕೊಳ್ಳಿ. ದೋಸೆ ಹಿಟ್ಟಿನ ಹದಕ್ಕೆ ಅರ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅರ್ದುಕೊಂಡಾಗಿ ಇದನ್ನು ರಾತ್ರಿ ಇಡೀ ಅಥವಾ ಒಂದು 8 ಗಂಟೆಗಳ ಕಾಲ ಹುಳಿ ಬರಲಿಕ್ಕೆ ಇಡಬೇಕು. ನೋಡಿ, ಇದು ನಾನು ರಾತ್ರಿ ಇಡೀ ಹುಳಿ ಬರಲಿಕ್ಕೆ ಇಟ್ಟಿದ್ದೇನೆ. ಫರ್ಮೆಂಟ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿದ್ದೇನೆ. ಈಗ ಕಾವಲಿ ಬಿಸಿಗಿಟ್ಟು ದೋಸೆ ಹುಯ್ಯುವ. ನಿಮಗೆ ದಪ್ಪ ಬೇಕಿದ್ದರೆ ದಪ್ಪನೂ ಹೊಯ್ಬೋದು, ಇಲ್ಲದಿದ್ದರೆ ತೆಳುವಾಗಿ ತಿಕ್ಕಿ ಹೊಯ್ದು ರೋಸ್ಟ್ ಕೂಡ ಮಾಡ್ಬೋದು. ಒಂದು ಬದಿ ಕಾಯಿಸಿದರೆ ಸಾಕು, ತುಂಬ ರುಚಿಯಾಗಿರ್ತದೆ. ಹಲಸಿನ ಕಾಯಿಯ ಪರಿಮಳ ಅಂತೂ ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ಮೆತ್ತಗೆ ಇರ್ತದೆ. ಬೆಲ್ಲದ ಪಾಕ, ಚಟ್ನಿ, ಸಾಂಬಾರು, ಕಾಯಿ ಹುಳಿ ಜೊತೆನೂ ತುಂಬ ಚೆನ್ನಾಗಿರ್ತದೆ. ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇದೇ ಥರ ಹಲಸಿನ ಹಣ್ಣಿನಿಂದ ಸಿಹಿ ದೋಸೆ ಕೂಡ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಹಾಗಾದರೆ ಬನ್ನಿ ನೋಡೋಣ ನಮ್ಮ ಉಡುಪಿ ಸ್ಟೈಲಿನಲ್ಲಿ ಹಲಸಿನ ಹಣ್ಣಿನ ದೋಸೆ, ಬೆಲಕಾಯಿ ದೋಸೆ ಹೇಗೆ ಮಾಡೋದು ಅಂತ. 2 ಲೋಟೆ ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ರಾತ್ರಿ ಇಡೀ ಅಥವಾ 4 ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕು. 2 ಲೋಟೆ ಹಲಸಿನ ತೊಳೆ, ಇದನ್ನು ಸಣ್ಣಗೆ ಹೆಚ್ಕೊಳ್ಬೇಕು. 1 ಲೋಟೆ ಬೆಲ್ಲದ ಪುಡಿ, 1 ಲೋಟೆ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನು ಹಾಕಿ ಸಾಕಷ್ಟು ನೀರು ಹಾಕಿ ನುಣ್ಣಗೆ ಅರ್ದ್ಕೊಳ್ಬೇಕು. ದೋಸೆ ಹಿಟ್ಟಿನ ಹದಕ್ಕೆ ಅರ್ಕೊಂಡ್ರೆ ಸಾಕು. ಈ ದೋಸೆನ ನೀವು 2 ರೀತಿಯಲ್ಲಿ ಹೊಯ್ಬೋದು. ದಪ್ಪಕ್ಕೆ ರೊಟ್ಟಿ ಥರನೂ ಹೊಯ್ಬೋದು, ಇಲ್ಲದಿದ್ದರೆ ತಿಕ್ಕಿ ಕೂಡ ಹೊಯ್ಲಿಕ್ಕೆ ಬರುತ್ತೆ. ಇದು ಕಾಯಿಸುವಾಗ ಮಾತ್ರ 2 ಸೈಡ್ ಕೂಡ ನೀವು ಕಾಯಿಸಬೇಕು. ಸಿಹಿ ನಿಮಗೆ ಬೇಕಾದ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಬೇಕಿದ್ದವರು ಜಾಸ್ತಿ ಹಾಕ್ಬೋದು, ಕಡಿಮೆ ಬೇಕಿದ್ದರೆ ಕಡಿಮೆ ಹಾಕ್ಬೋದು. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನಾನು 1 ಗಂಟೆ ಕಾಲ ಮುಚ್ಚಿಟ್ಕೊಳ್ಳಿ ಸೆಟ್ ಆಗಲಿಕ್ಕೋಸ್ಕರ. ಹಿಟ್ಟನ್ನು ಹುಳಿ ಬರಿಸಬಾರ್ದು. ಕಾವಲಿ ಬಿಸಿಯಾಗಲಿಕ್ಕಿಟ್ಟು ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಸವರ್ಕೊಳ್ಬೋದು. ಈ ರುಚಿಯಾದ ದೋಸೆ ಹೊಯ್ದು ಸ್ವಲ್ಪ ತುಪ್ಪ ಹಾಕಿ ದೋಸೆ ಹೊಯ್ದರೆ ಇನ್ನೂ ಚೆನ್ನಾಗಿರುತ್ತೆ. 2 ಸೈಡ್ ಕಾಯಿಸಿ ಇದನ್ನು ಬಿಸಿ ಇರುವಾಗಲೇ ಉಪ್ಪಿನಕಾಯಿ ಜೊತೆ ಅಥವಾ ಬೆಣ್ಣೆ, ತುಪ್ಪ, ಇನ್ನು ಹೆಚ್ಚು ಸಿಹಿ ಇಷ್ಟಪಡುವವರು ಜೇನುತುಪ್ಪ ಅಥವಾ ಬೆಲ್ಲದ ಪಾಕದ ಜೊತೆಯೂ ಇದನ್ನು ಸವಿಬಹುದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಖಂಡಿತ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಫೀಡ್ಬ್ಯಾಕಲ್ಲಿ ಹೇಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಲು ಮರಿಬೇಡಿ. ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಿ. ನೆಕ್ಸ್ಟ್ ಟೈಮ್ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.